ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಇವತ್ತು ಕೂಡ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೋಡಿ, ಒಟ್ಟು 14 ಎಕರೆ ಭೂಮಿ ಒತ್ತುವರಿ ಜಾಗಕ್ಕೆ ಅಧಿಕಾರಿಗಳು ಇವತ್ತು ಮಾರ್ಕಿಂಗ್ ಮಾಡಬೇಕಾಗಿತ್ತು. ಆದರೆ ಗಂಟೆ 11 ಆದರೂ ಕೂಡ ಒತ್ತುವರಿ ತೆರವು ಮಾಡಬೇಕಾದಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಷ್ಟೊಂದು ಲೇಟ್ ಯಾಕೆ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ. ಹೈಕೋರ್ಟ್ ಈಗಾಗಲೇ ಈ ಪ್ರಕರಣದಲ್ಲಿ ಚಾಟಿ ಬೀಸಿದೆ. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಗರಂ ಆಗಿದೆ. ಇಂಥ ಪ್ರಕರಣದಲ್ಲಿ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನೋದು ಪ್ರಶ್ನೆ. ಆಮೇಲೆ ಇವತ್ತು ಇಷ್ಟು ಲೇಟಾಗಿ ಬಂದಮೇಲೆ ಜಸ್ಟು ಮಾರ್ಕಿಂಗ್ ಮಾಡೋದಕ್ಕೂ ಪೂರ್ತಿಯಾಗಿ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾರ್ಕಿಂಗ್ ಮಾಡಿ ಮತ್ತು ಬೇಲಿ ಹಾಕೋದು ಯಾವಾಗ ಇವರು ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆಯಾಗಿ ಉಳಿತಾ ಇದೆ. ವಿಪರೀತವಾಗಿ ಸಂಘರ್ಷಕ್ಕೆ ಕಾರಣ ಆಗಿರುವಂತಹ ಪ್ರಕರಣ ಇದು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಂತೂ ಸರ್ಕಾರ ದ್ವೇಷದ ಹೆಜ್ಜೆಯನ್ನು ಇಡ್ತಾ ಇದೆ ಹೊರತು ಏನೂ ಇಲ್ಲ, ಇದರಲ್ಲಿ ಒತ್ತುವರಿ ಆಗಿದ್ರೆ ಅವ್ರು ತಗೊಳ್ಳಿ ಜಾಗನ ಅಂತೆಲ್ಲ ಪತ್ರ ಎಲ್ಲ ಬರೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಗಂಟೆ 11 ಆಯಿತು. ಸಾಮಾನ್ಯವಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ ಕೆಲಸಕ್ಕೆ ಬರೋದು 9 ಗಂಟೆ 9:15 ಅಷ್ಟೊತ್ತು ಗಬಬ್ಬ ಅಂದ್ರು ಕೂಡ. ಯಾಕೆ ಆಲ್ಮೋಸ್ಟ್ 1.5 ಗಂಟೆ ಆದರೂ ಯಾರೂ ಫೀಲ್ಡ್ಗೆ ಇಳಿದಿಲ್ಲ? ಇಲ್ಲೂ ಕೂಡ ಕಾಣದ ಕೈಗಳ ಆಟ ಏನಾದರೂ ನಡೀತಾ ಇದೆ ಅನ್ನುವಂತಹ ಅನುಮಾನ ಬರುತ್ತೆ. ಮತ್ತೆ ಇಷ್ಟು ಲೇಟಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ಕೇವಲ ಮಾರ್ಕಿಂಗ್ ಮಾತ್ರ ಸೀಮಿತ ಆಗುತ್ತಾ ಅವ್ರ ಕೆಲಸ ಅನ್ನೋದು ಪ್ರಶ್ನೆ ಆಗುತ್ತೆ. ಖಂಡಿತವಾಗ್ಲೂ ಮಮತಾ, ಅಂಥದ್ದೊಂದು ಪ್ರಶ್ನೆ ನಮಗೂ ಕೂಡ ಉದ್ಭವ ಆಗಿದೆ. ಯಾಕಂದ್ರೆ ಅಧಿಕಾರಿಗಳು ನಿನ್ನೆ ಇಡೀ ದಿನ ಕೂಡ ಮಾರ್ಕಿಂಗ್ ಮಾಡಿದ್ರು. ಇವತ್ತು ಕೂಡ ಬೆಳಗ್ಗೆ ಸುಮಾರು 9 ಗಂಟೆ ಅಥವಾ 9:15 ಹೊತ್ತಿಗೆ ಮಾರ್ಕಿಂಗ್ ಕಾರ್ಯ ಆರಂಭವಾಗಬೇಕಾಗಿತ್ತು. ಬಳಿಕ ಅಳತೆ ಕಲ್ಲುಗಳ ನೆಡುವಂತ ಕೆಲಸ ಕೂಡ ಪ್ರಾರಂಭ ಆಗಬೇಕಾಗಿತ್ತು. ಆದರೆ 11 ಗಂಟೆ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿ ಮಾರ್ಕಿಂಗ್ ಕಾರ್ಯವನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಒಟ್ಟು 14 ಎಕರೆಗೂ ಅಧಿಕ ಭೂಮಿ ಇಲ್ಲಿ ಒತ್ತುವರಿ ಆಗಿದೆ ಅನ್ನೋ ಒಂದು ಆರೋಪವನ್ನು ಕೇಳಿ ಬಂದಿದೆ. ಆ ನಿಟ್ಟಿನಲ್ಲಿ ನಿನ್ನೆ ಅಷ್ಟೇ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭವಾಗಿರುವಂತದ್ದು. ಇವತ್ತು ಕೂಡ ಬೆಳಗ್ಗೆಯಿಂದ ಮಾರ್ಕಿಂಗ್ ಕಾರ್ಯ ನಡೆಯುತ್ತೆ. ಜೊತೆಗೆ ಮಾರ್ಕಿಂಗ್ ಕಾರ್ಯ ಮುಗಿದ ನಂತರ ಆ ಒಂದು ಒತ್ತುವರಿ ಜಾಗಕ್ಕೆ ರೆಡ್ ಫ್ಲಾಗ್ ಅನ್ನು ಹಾಕಲಾಗುತ್ತೆ. ಅದಾದ ಬಳಿಕ ಅಳತೆ ಕಲ್ಲುಗಳನ್ನ ನಡೆಸಿ ಆ ಬಳಿಕ ತೆರವು ಕಾರ್ಯಾಚರಣೆಯನ್ನ ಮಾಡಿ ಅದಕ್ಕೆ ತಂತಿ ಬೇಲಿ ಹಾಕುವಂತ ಮೂಲಕ ಸರ್ಕಾರಿ ಜಾಗವನ್ನ ಬಂದೋಬಸ್ತ್ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು 2ನೇ ದಿನ ಯಾಕೆಷ್ಟು ವಿಳಂಬವಾಗಿ ಮಾಡ್ತಾ ಇದ್ದಾರೆ, ಯಾರ್ದಾದ್ರೂ ಒತ್ತಡಕ್ಕೆ ಮಣಿದ್ರ ಅನ್ನೋದಷ್ಟು ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗಿರುವಂತದ್ದು. ಯಾಕೆಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂದ್ರೆ ಪ್ರಭಾವ ವ್ಯಕ್ತಿಯಾಗಿರೋದ್ರಿಂದಾಗಿ ಅಧಿಕಾರಿಗಳು ಈ ಒಂದು ಜಾಗವನ್ನ ಒತ್ತುವರಿ ಮಾಡುವಂತ ಕೆಲಸಕ್ಕೆ ವಿಳಂಬ ಮಾಡ್ತಿದ್ದಾರಾ ಅಥವಾ ಹಿಂದೇಟು ಆಗ್ತಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸಾಧಾರಣವಾಗಿ ಸಾರ್ವಜನಿಕರ ಯಾವುದೇ ಒಂದು ಒತ್ತುವರಿ ತೆರವು ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ತೋರಿಸುವಂತ ಒಂದು ಇಂಟ್ರೆಸ್ಟ್ ಏನಿದೆ ಈ ಕೇಸಲ್ಲಿ ತೋರಿಸ್ತಾ ಇಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಏನು 14 ಎಕರೆ ಒತ್ತುವರಿ ಆಗಿದೆ, ಕೇವಲ ಕುಮಾರಸ್ವಾಮಿ ಅವ್ರದ್ದು ಒಂದೇ ಅಲ್ಲ, ಇತರರು ಸೇರಿದಂತೆ 10 ಸರ್ವೆ ನಂಬರ್ಗಳಲ್ಲಿ 14 ಎಕರೆ ಭೂಮಿ ಒತ್ತುವರಿ ಆಗಿದೆ. ಅದು ಎಲ್ಲೆಲ್ಲಿದೆ, ಯಾರ್ಯಾರಿಗೆ ಸೇರುತ್ತೆ, ಅವರೆಲ್ಲರಿಗೂ ಕೂಡ ಯಾವ ರೀತಿಯಾದಂತಹ ಒಂದು ನಿರ್ದೇಶನಗಳನ್ನ ನೀಡಿ ಆ ಜಾಗವನ್ನು ಒತ್ತುವರಿ ಮಾಡ್ಕೊಳ್ಬೇಕು, ಆ ಕೆಲಸಕ್ಕೆ ಮುಂದಾಗಬೇಕಾಗಿದ್ದಂತ ಅಧಿಕಾರಿಗಳು ಈ ರೀತಿ ವಿಳಂಬ ನೀತಿ ತೋರಿಸ್ತಾ ಇರುವಂತದ್ದು ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಅಧಿಕಾರಿಗಳು ಕಾಲಹರಣವನ್ನು ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕರ್ತವ್ಯ ಎಸಗಬೇಕಾದವರು ಬರಬೇಕಾಗಿದ್ದು 9:30 ಅಷ್ಟೊತ್ತಿಗೆ, ಬಟ್ ಆಲ್ಮೋಸ್ಟ್ 11:10 ಆಯಿತು, ಇನ್ನೂ ಕೂಡ ಅಧಿಕಾರಿಗಳು ಸ್ಪಾಟಿಗೆ ಬಂದಿಲ್ಲ. ಇನ್ನಿವ್ರು ಬಂದು 1 ಅವರ್ ಕೆಲಸ ಮಾಡಿ ಮತ್ತೆ 3 ಅವರ್ ಊಟಕ್ಕೆ ಅಂತ ಹೋಗ್ತಾರೆ, ಅಲ್ಲಿಗೆ ಇವತ್ತಿನ ದಿನ ಮುಗಿಸ್ತಾರೆ. ಸೊ ಹೀಗೆ ಎಷ್ಟು ದಿನ ಕಾಲ ತಳ್ತಾರೆ ಅನ್ನೋದು ಪ್ರಮುಖ ಪ್ರಶ್ನೆ. ಮತ್ತು ಭೂ ಒತ್ತುವರಿ ಬಗ್ಗೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಇಚ್ಛೆನೇ ಇರಲಿಲ್ಲ ಅಂದಮೇಲೆ ಮತ್ತೆ ಇದೆಲ್ಲ ಯಾಕೆ ನಾಟಕ ಮಾಡಿದ್ರು, ಪ್ರಹಸನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ.